ಇನ್ನು ಎಥೆನಾಲ್ ಬೆರೆಸಿದ ಪೆಟ್ರೋಲ್ ಮಾರಾಟಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ ಅಲ್ವಾ? ಆದರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಎಥೆನಾಲ್ ಬೆರೆಸಿದ ಪೆಟ್ರೋಲನ್ನು ಸ್ವಾಗತಿಸ್ತಾ ಇದ್ದಾರೆ. ಅದರಲ್ಲೂ E20 ಪೆಟ್ರೋಲ್ ಬಗ್ಗೆ ಅಧ್ಯಯನ ಮಾಡಿ ಜಾರಿ ಮಾಡಿದರೆ ಒಳ್ಳೆಯ ಯೋಜನೆ. 2002ರಲ್ಲಿ ದೇಶದಲ್ಲಿ ಮೊದಲು ಎಥೆನಾಲ್ ಪ್ಲ್ಯಾಂಟ್ ಹಾಕಿದ್ದು ನಾನು ಎಂದು ಸಚಿವ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಅಮೆರಿಕಾದ ಟೆಕ್ನಾಲಜಿ ತಂದು ಫ್ಯಾಬ್ರಿಕೇಟ್ ಮಾಡಿದ್ವಿ, 5% IOCಗೆ ಸಪ್ಲೈ ಮಾಡ್ತಿದ್ವಿ. ಪೆಟ್ರೋಲ್ಗೆ ಈಗ 20% ಎಥೆನಾಲ್ ಮಿಕ್ಸ್ ಮಾಡಲು ಒತ್ತಡ ಹಾಕ್ತಾ ಇದ್ದಾರೆ. ಮೈಲೇಜ್ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು, ವಿದೇಶಿ ವಿನಿಮಯ ಉಳಿಯಬೇಕು, ಮೈಲೇಜ್ ಸಹ ಉಳಿಯಬೇಕು. ಆ ರೀತಿ ಮಾಡಿದರೆ ಇದೊಂದು ಒಳ್ಳೆಯ ಯೋಜನೆ ಅಂತ SS ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ದೊಂದು, SS ಮಲ್ಲಿಕಾರ್ಜುನ್ ಹೇಳ್ತಾ ಇರೋದೊಂದು ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ನಾನು ಬೇಕಾದ್ರೆ ಒಂದು ದಿವಸ ಮಾತಾಡೋದು ಮಾತಾಡ್ತಾನೆ. ಏನು ಇದು 2002ನಾಗ ನಾನೇ ಫಸ್ಟು ಎಥನಾಲ್ ಪ್ಲಾಂಟ್ ಹಾಕಿದ್ದು ದೇಶದಾಗ. ಅಮೇರಿಕದಿಂದ ಟೆಕ್ನಾಲಜಿ ತಂದು ಇಲ್ಲಿ ಫ್ಯಾಬ್ರಿಕೇಟ್ ಮಾಡಿ ನಾವು ಇಲ್ಲಿ ಇದು ಯಾವುದದು ICM ಅಂತ ಅಮೇರಿಕನ್ ಕಂಪನಿ, ಅವಾಗ IOC BPCಗೆ ಸಪ್ಲೈ ಮಾಡಕತ್ತಿದ್ವಿ 5%ಗೆ. ಡಿಪೆಂಡ್ಸ್ ಅಪ್ ಆನ್ ದಿ ಕ್ಯಾಲರಿಫಿಕ್ ವ್ಯಾಲ್ಯೂ. ಕ್ಯಾಲರಿಫಿಕ್ ವ್ಯಾಲ್ಯೂ ಅಂದ್ರೇನು? ಈ ಪೆಟ್ರೋಲ್ಗೆ ಒಂದು ಕ್ಯಾಲರಿಫಿಕ್ ವ್ಯಾಲ್ಯೂ ಇರ್ತದೆ, ಡೀಸೆಲ್ಗೆ ಒಂದು ಇರ್ತದೆ. ನಿಮ್ಮ ಬರ್ನಿಂಗ್ ಯಾವ ಸ್ಪೀಡ್ನಾಗ ಬರ್ನ್ ಆಗ್ತದೆ, ಎಷ್ಟು ಅದರಾಗ ಬರ್ನಿಂಗ್ ಕೆಪಾಸಿಟಿ ಇರ್ತದೆ. ನಿಮ್ಮ ಕೋಲ್ನಾಗ ಒಂದಿರ್ತದೆ, ನಿಮ್ಮ ಬಗ್ಯಾಸ್ನಾಗ ಒಂದಿರ್ತದೆ, ಅಸ್ಕ್ನಾಗ ಒಂದಿರ್ತದೆ. ಸೊ ಆ ಕ್ಯಾಲರಿಫಿಕ್ ವ್ಯಾಲ್ಯೂ ಎಥನಾಲ್ನಾಗ ಕಡಿಮೆ, ಪೆಟ್ರೋಲ್ನಾಗ ಜಾಸ್ತಿ. ಸೊ ಸ್ವಲ್ಪ ಜನ ನಮಗೆ ಮೈಲೇಜ್ ಬರೋಲ್ಲ ಅಂತ ಕ್ಲೈಮ್ ಮಾಡ್ತಾರೆ. ಇವರು 20% ಮಿಕ್ಸ್ ಮಾಡಬೇಕು ಅಂತ ಇವರು ಯಾರು IOC BPCನವ್ರಿಗೆ ಪ್ರೆಜರ್ ಆಗ್ತದೆ. ಅದಕ್ಕೆ ಫಸ್ಟ್ ಏನಿತ್ತು, ನಿಮ್ಮ ಕಾರ್ಪೊರೇಟರ್ಗಳೆಲ್ಲ ಇರ್ತಾವಲ್ಲ ಇಂಜಿನ್ನಾಗೆ, ಕಾರ್ಪೊರೇಟರ್ಸು ಎಲ್ಲ ಲೆದರ್ ಏನು ರಬ್ಬರ್ಗಳು ಜಾಯಿಂಟ್ಸ್ ಇರ್ತಾವಲ್ಲ ಅವೆಲ್ಲವೂ ವೇರಿಯಂಟರ್ ಆಗೋದು ಎಥನಾಲ್ ಯೂಸ್ ಮಾಡಿದಾಗ, 5% ಯೂಸ್ ಮಾಡಿದಾಗ. ಈಗ 20% ಯೂಸ್ ಮಾಡಿರಿ ಅಂತ ಇವ್ರು ಅಂತದಾರೆ. ಸೊ ಅದಕ್ಕೆ ಇವ್ರು ರೆಡಿ ಆಗಬೇಕು ಫಸ್ಟ್. ಇದು SS ಮಲ್ಲಿಕಾರ್ಜುನ್ ಕಾಂಗ್ರೆಸ್ ನಾಯಕ. ಅವ್ರು ಹೇಳ್ತಾರೆ 2002ರಲ್ಲಿ ನಾವು ಇದನ್ನು ಮಾಡಿದ್ವಿ ಅಂತೇಳಿ. ಈಗ ನಿತಿನ್ ಗಡ್ಕರಿ ಅವರ ಕಾರಣಕ್ಕಾಗಿ ಬೇರೆಲ್ಲ ಏನೆಲ್ಲ ಕೆಲವು ಕೆಟ್ಟೋಯ್ತಂತೆ, ಮತ್ತೊಂದು ಆಯ್ತಂತೆ. ನಿತಿನ್ ಗಡ್ಕರಿ ಕೂಡ ಅದಕ್ಕೆ ಕೇಸ್ ಹಾಕಿದರೆ, ನಾನು ಈ ಥರ ನನ್ನ ಮೇಲೆ ಆರೋಪ ಮಾಡಿದರೆ ನಾನು ಕೇಸ್ ಹಾಕ್ತೀನಿ ಅಂತೆಲ್ಲ ಹೇಳಿದ್ದಾರೆ. ರಾಹುಲ್ ಗಾಂಧಿ ಇತ್ತೀಚೆಗೆ ಏನಾಯಿತು, ಒಂದು ಗಾಡಿಯನ್ನು ತೋರಿಸಿ ನೋಡಿ ಹಿಂಗೆ ಹಾಳಾಗ್ಬಿಡ್ತು ಅಂತ ಹೇಳಿದ್ದಾರೆ. ಈಗ SS ಮಲ್ಲಿಕಾರ್ಜುನ್ ಈ ಥರ ಹೇಳ್ತಾ ಇದ್ದಾರೆ. SS ಮಲ್ಲಿಕಾರ್ಜುನ್ ಕಾಂಗ್ರೆಸ್ನ ಓರ್ವ ನಾಯಕ, ರಾಹುಲ್ ಗಾಂಧಿ ದೊಡ್ಡ ನಾಯಕ. ಈಗ ಈ ನಾಯಕ ಹೇಳಿದ ಮಾತಿಗೆ ನಮ್ಮ ಹೀರೋ ಏನು ಹೇಳ್ತಾರೆ ನಿಮ್ಮ ಹೀರೋ ಅಂತ ಕೇಳಬೇಕಾಗಿದೆ BJP ಅವರು. ರಾಹುಲ್ ಗಾಂಧಿ ಹೇಳ್ತಾರೆ, ಅದರ ವಿರುದ್ಧ ಮಾತಾಡ್ತಾರೆ. SS ಮಲ್ಲಿಕಾರ್ಜುನ್ ಅದರ ಪರವಾಗಿ ಮಾತಾಡ್ತಾರೆ. ಮತ್ತೊಂದು ಕಡೆ ಅದರ ಗ್ರಾಫಿಕ್ಸ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಯಾವುದೇ ಕಾಂಗ್ರೆಸ್ನ ನಾಯಕರು ಕೂಡ ಒಬ್ಬರು ಕೂಡ ಮಾತಾಡ್ತಾ ಇಲ್ಲ. ಯಾರೆಲ್ಲ ಮಾತಾಡ್ತಾ ಇಲ್ಲ? ಯಾರಿಗೆಲ್ಲ ಸಕ್ಕರೆ ಕಾರ್ಖಾನೆ ಇದೆ ಅವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾರಿಗೆಲ್ಲ ಸಕ್ಕರೆ ಕಾರ್ಖಾನೆ ಇದೆ ಹೇಳ್ತಾ ಹೋಗ್ತೀನಿ ಕೇಳಿ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು. ರಾಹುಲ್ ಗಾಂಧಿಯ ವಾದಕ್ಕೆ ಇವರ ಒಪ್ಪಿಗೆ ಇದೆಯಾ? ನಿಮ್ಮ ಹೀರೋ ಹೇಳಿದ ಮಾತಿಗೆ ನಿಮ್ಮ ಒಪ್ಪಿಗೆ ಇದೆಯಾ? ಸತೀಶ್ ಜಾರಕಿಹೊಳಿ ಅವರೇ, ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇಲ್ಲ. ಯಾಕಂತಂದರೆ ಅವರಿಗೆ ಸಕ್ಕರೆ ಕಾರ್ಖಾನೆ ಇದೆ. ಸಕ್ಕರೆ ಕಾರ್ಖಾನೆ ಇದ್ದವರಿಗೆ ಎಥನಾಲ್ ಆ ಕಬ್ಬಿನಿಂದಲೇ ಉತ್ಪತ್ತಿ ಆಗೋದು, ಲಾಭ ಬರುತ್ತೆ ಅವ್ರಿಗೆ. ಗಪ್ಚುಪ್. ನೆಕ್ಸ್ಟ್ ಯಾರು? ಲಕ್ಷ್ಮಣ್ ಸವದಿ, ಸಹಕಾರಿ ಸಚಿವರು ಇರ್ಬೋದು. ಇವ್ರಿಗೂ ಸಖತ್ತಾಗಿದೆ. ಎಲ್ಲಿ? ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆ. ಲಕ್ಷ್ಮಣ್ ಸವದಿ ಅವರೇ, ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ನಿಮ್ಮ ಸಹಮತ ಇದೆಯಾ ಇಲ್ವಾ? ನಿಮ್ಮ ಲಾಭ ಆದರೆ ಸಾಕಾ? ಈ ಪ್ರಶ್ನೆ ನಮ್ಮದು. ಇನ್ನು SS ಮಲ್ಲಿಕಾರ್ಜುನ್ ಗಣಿ ಸಚಿವರು, ಶಾಮನೂರು ಶಿವಶಂಕರಪ್ಪ ಅವರ ಮಗ SS ಮಲ್ಲಿಕಾರ್ಜುನ್. ಇವರೇ ಆರಂಭದಲ್ಲಿ ಮಾಡಿದ್ರು ಪ್ರಯೋಗಗಳು. ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ಲಾಭ ಆಗೋದು, ಲಾಭ ಸಿಗಲಿ ಇಲ್ಲ ಅಂತಲ್ಲ. ಸುಖ ಸುಮ್ಮನೆ ಆರೋಪ ಯಾಕೆ? ಹಾಗಿದ್ರೆ ನೀವು ಸತ್ಯ ಹೇಳ್ತಾ ಇದ್ದೀರಾ, ರಾಹುಲ್ ಗಾಂಧಿ ಅವರು ಸತ್ಯ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಾಗಬೇಕು. ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಅಥವಾ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರೆ ಗೊತ್ತಾಗಬೇಕಲ್ವಾ ಜನರಿಗೆ? ಅಷ್ಟೇ. ಈಗೇನು ಅನ್ನಿಸ್ತಾ ಇದೆ, ನಿಮಗೆ ಲಾಭ ಇದೆ, ನಿಮಗೂ ಮೂರು ಸಕ್ಕರೆ ಕಾರ್ಖಾನೆ ಇದೆಯಂತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಶಾಸಕಿ, ಬೆಳಗಾವಿಯವರು, ಇವ್ರಿಗೂ ಇದೆ ಏನೋ ಸಕ್ಕರೆ ಕಾರ್ಖಾನೆ. ಇನ್ನು ಚಂದ್ರರಾಜ್ ಹಟ್ಟಿಹೊಳಿ ತಮ್ಮ ಕಾಂಗ್ರೆಸ್ MLC, ಇವರ ಬಳಿ ಇದೆ. ಇನ್ನು
ಉಮೇಶ್ ಕತ್ತಿ ಆ್ಯಂಡ್ ಕುಟುಂಬ ಇವರೊಂದು ಪ್ರಭಾವಿ ಕುಟುಂಬ. ಇವರನ್ನು ನೀವು ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅಂತ ಹೇಳಕ್ಕೆ ಬರಲ್ಲ. ಇವರು ಬಿ ಜೆ ಪಿಯಲ್ಲೂ ಇದ್ದರು, ಜೆ ಡಿ ಎಸ್ಸಲ್ಲೂ ಇದ್ದರು. ತಮಗೆಲ್ಲಿ ಏನು ಸೆಟ್ಲ್ ಆಗುತ್ತೆ ಅಲ್ಲಿಗೆ ಹೋಗ್ತಾರೆ ಅವರು, ಆ ಥರ. ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜೆ ಡಿ ಎಸ್ಸಲ್ಲಿಗಿದ್ದರು, ಕಾಂಗ್ರೆಸ್ಸಲ್ಲಿದ್ದರು, ಈಗ ಬಿ ಜೆ ಪಿಯಲ್ಲಿದ್ದಾರೆ. ಇವರು ಕೂಡ ಮಾತಾಡ್ತಾ ಇಲ್ಲ. ಬಾಲಚಂದ್ರ ಜಾರಕಿಹೊಳಿ ಜೆ ಡಿ ಎಸ್ಸಲ್ಲಿದ್ದರು, ಬಿ ಜೆ ಪಿಗೆ ಬಂದಿದ್ದಾರೆ, ಮಾಜಿ ಸಚಿವರು. ಇವ್ರಿಗೂ ಇದೆ ಏನು, ಸಕ್ಕರೆ ಕಾರ್ಖಾನೆ ಲಾಭ, ಯಾರು ಮಾತಾಡ್ತಾ ಇಲ್ಲ. ಜೊಲ್ಲೆ ಕುಟುಂಬ ಇದೆ ಬಿ ಜೆ ಪಿ. ಜೊಲ್ಲೆ ಕುಟುಂಬದಲ್ಲಿ ಶಶಿಕಲಾ ಜೊಲ್ಲೆ ಮಂತ್ರಿ ಆಗಿದ್ದರು, ಅವರ ಹಸ್ಬೆಂಡ್ ಎಂ ಪಿ ಆಗಿದ್ದರು. ಅವ್ರಿಗೂ ಇದೆ ಬೇಕಾದಷ್ಟು ಸಕ್ಕರೆ ಕಾರ್ಖಾನೆ, ಇವರು ಮಾತಾಡ್ತಾ ಇಲ್ಲ. ವಿಠಲ್ ಹಲ್ಗೇಕರ್ ಶಾಸಕರು, ಇವರ ಬಳಿ ಇದೆ. ಪ್ರಭಾಕರ್ ಕೋರೆ ಮಾಜಿ ಸಂಸದರು, ಶ್ರೀಮಂತ್ ಪಾಟೀಲ್ ಮಾಜಿ ಸಚಿವರು, ಮಹದೇವಪ್ಪ ಯಾದವಾಡ ಮಾಜಿ ಶಾಸಕರು, ಇವರೆಲ್ಲರ ಬಳಿ ಸಕ್ಕರೆ ಕಾರ್ಖಾನೆ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜನಗಳಿಗೆ ಒಳಿತಾ ಪಳಿತಾ ಇದೆ ಯಾರು ನೋಡೋದಿಲ್ಲ. ಹಾಂ, ನಮ್ಮ ಹೊಟ್ಟೆ ಸರಿಯಾಗಿ ತುಂಬ್ತಾ ಇದೆಯಾ ಅದು. ಆದರೆ ಮೇನ್ ಕ್ವಶನ್ ಉದ್ಭವ ಆಗೋದು, ರಾಹುಲ್ ಗಾಂಧಿ ಇಷ್ಟೊಂದು ಆರೋಪ ಮಾಡ್ತಾಯಿದ್ರು ಕೂಡ ಒಬ್ಬನೇ ಒಬ್ಬ ಕಾಂಗ್ರೆಸ್ನ ಮಂತ್ರಿಗಳಾಗಲಿ ಶಾಸಕರಾಗಲಿ ಅದಕ್ಕೆ ಪೂರಕವಾದ ಹೇಳಿಕೆಯನ್ನು ಕೊಡ್ತಾ ಇಲ್ವಲ್ಲ. ಇದಕ್ಕೆ ಯಾರು ಉತ್ತರ ಕೊಡಬೇಕು?